ನಾವು ಈ ಪಠ್ಯದ ಮೊದಲನೇ ಭಾಗದಲ್ಲಿ ಮತಂಗ ಆಶ್ರಮ ಮತ್ತೆ ಅಲ್ಲಿ ಶಬರಿಯ ವರ್ಣನೆಯನ್ನ ನೋಡಿದ್ವಿ. ಸೀತೆಯನ್ನ ನೆನೆದು ರಾಮ ಅವನು ಶೋಕ ಪಡ್ತಾ ಇರೋದನ್ನ ನೋಡಿದ್ವಿ. ರಾಮನನ್ನ ಸತ್ಕರಿಸ್ಲಿಕ್ಕೆ ಶಬರಿ ಯಾವ್ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ಲು ಅದನ್ನು ಕೂಡ ನೋಡಿದ್ವಿ. ರಾಮ ಮತ್ತು ಶಬರಿಯರ ಭೇಟಿ ಕೂಡ ಆಗಿತ್ತು. ಆ ಸಂತೋಷದಲ್ಲಿ ಶಬರಿ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆ ನೃತ್ಯವನ್ನ ಯಾವ ತರ ಮಾಡಿದ್ಲು ಅನ್ನೋದನ್ನ ನಾವು ಈ ಭಾಗದಲ್ಲಿ ನೋಡೋಣ. ಇಲ್ಲಿ ಶಬರಿ ಹಾಡ್ತಾಳೆ, ಸುಖಿನ ಸುಖಿನ ನಾನು ಬರೀ ಸುಖಿ, ಸುಮ್ಮನೆ ಸುಖಿ ನಾನು ಅಂತ ಹೇಳ್ತಾಳೆ. ಹಾಗೆ ಸುಖಿ ನಾನು ಸಿಂಪ್ಲಿ ನಾನು ತುಂಬ ಸುಖವಾಗಿದ್ದೀನಿ, ಏನೂ ಚಿಂತೆ ಇಲ್ಲದೆ ಇದ್ದೀನಿ ಅಂತ ಹೇಳ್ತಾಳೆ. ನಾನಿಲ್ಲದ ನಾನಾಗಿಹೇನು ಅಂತ ಹೇಳ್ತಾಳೆ. ಈ ರಾಮನನ್ನ ನೋಡಿದ್ಮೇಲೆ ಅವಳಲ್ಲಿ ತಾನು ಅನ್ನುವಂಥ ಯಾವ ಭಾವವನ್ನು ಉಳ್ಕೊಂಡಿಲ್ಲ. ಈಗ ನಮ್ಮಲ್ಲಿ ನಾನಿದು ಅನ್ನೋ ಒಂದು ಪ್ರಜ್ಞೆ ಇದ್ದಾಗ ನಮಗೆ ಹೀಗೇ ನಮ್ಮ ವರ್ತನೆ ಇರಬೇಕು, ನಾವು ಹೀಗೇ ಬಿಹೇವ್ ಮಾಡಬೇಕು, ಹೀಗೇ ಇರಬೇಕು, ನನ್ನ ಜೀವನ ಹೀಗೇ ಇರಬೇಕು, ಇದೆಲ್ಲ ತುಂಬ ಒಂದಿರುತ್ತೆ. ಆದರೆ ರಾಮನನ್ನ ನೋಡೋದು ಒಂದೇ ಅವಳ ಗುರಿಯಾಗಿತ್ತು. ರಾಮನನ್ನ ನೋಡಿ ಆಗಿದೆ. ಈಗ ಅವಳು ಹೇಳ್ತಾಳೆ, ನಾನಿಲ್ಲದ ನಾನಾಗಿಹೇನು, ನನಗಿನ್ನೇನು ಯೋಚನೆ ಇಲ್ಲ, ಆಸೆ ಇಲ್ಲ, ನಾನಾಗಿಯೇ ಇಲ್ಲ ಇವಾಗ ಅಂತ ಹೇಳ್ತಾಳೆ. ಆಸೆ ತೀರಿ ಹಾಯಾಗಿಹೇನು ಅಂತ. ರಾಮನನ್ನ ನೋಡ್ಬೇಕಂತ ಒಂದು ಆಸೆ ಇತ್ತು, ಅದು ತೀರಿ ಇವಾಗ ನಾನು ಹಾಯಾಗಿದ್ದೀನಿ. ಹಂಬಲ ನಳಿದಿಹೆ ತುಂಬಿರುವೆನಾ ಅಂತ ಹೇಳ್ತಾರೆ. ಹಂಬಲ ಇತ್ತು ಮನಸ್ಸಲ್ಲಿ, ಆ ಹಂಬಲ ಇವಾಗ ಮುಗಿದಿದೆ. ಹಾಗಾಗಿ ನಾನು ತುಂಬಿದೆ ಅಂದರೆ ನನ್ನ ಮನಸ್ಸು ತುಂಬಿದೆ, ನಾನು ಪರಿಪೂರ್ಣಳಾಗಿದ್ದೀನಿ ಇವಾಗ, ನನಗಿನ್ನೇನು ಆಸೆಗಳು ಇಲ್ಲ ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಸುಮ್ಮನೆಯೇ ಬಲು ಸುಖಿ ನಾನು ಅಂತ ಹೇಳ್ತಾನೆ. ಇನ್ನೇನು ಯೋಚನೆ ಇಲ್ಲ, ನಾನು ಸುಖಿ ಇವಾಗ, ನನ್ನಷ್ಟು ಸುಖಿ ಇನ್ಯಾರೂ ಇಲ್ಲ ಅಂತ ಹೇಳ್ತಾಳೆ. ಹೇಗೆ ಹೊಳೆ ಕಡಲಿಗೆ ಸೇರುವ ತೆರದಿ. ಹೊಳೆ ಅಂದರೆ ನದಿ, ಕಡಲು ಅಂದರೆ ಸಮುದ್ರಕ್ಕೆ ಸೇರಬೇಕು, ಅದು ಅದರ ಪರಮೋಚ್ಚ ಗುರಿ, ದ ಡೆಸ್ಟಿನೇಷನ್ ಅಂತಾರಲ್ಲ ಹಾಗೇನೆ. ರಾಮನನ್ನ ನೋಡ್ಬೇಕನ್ನೋದು ಅವಳ ಒಂದು ಗುರಿಯಾಗಿತ್ತು, ಅವಳ ಗಮ್ಯ ಆಗಿತ್ತು. ರಾಮನನ್ನ ನೋಡಿ ಆಯಿತು, ಹಾಗಾಗಿ ಅವಳ ಜೀವನ ಹೊಳೆ ಕಡಲಿಗೆ ಸೇರಿದಾಗ ಏನು ಸಾರ್ಥಕತೆ ಇರುತ್ತೋ, ಧನ್ಯ ಭಾವ ಇರುತ್ತೋ ಆ ಥರ ಇದೆ ಅವಳಿಗೀಗ. ಮತ್ತೆ ಹೇಳ್ತಾಳೆ, ನಾವೇ ರೇವಿಗೆ ಬಹತೆರದಿ ಬಗೆ ಬಗೆಯ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನ ಬಿಡುವೆನಿಸಿ ಅಂತ ಹೇಳ್ತಾಳೆ. ನಾವೇ ರೇವಿಗೆ ಬಹತೆಹದಿ. ನಾವೇ ಅಂದರೆ ಬೋಟ್ ಆಯ್ತಾ, ಅದು ಅದರ ಬಂದರಿಗೆ ಬಂದು ಇಳಿಬೇಕು, ಅದು ನಾವೆಯ ಅಥವಾ ದೋಣಿಯ ಗುರಿ. ಆ ಗುರಿಯನ್ನ ಸಾಧಿಸಿದಾಗಿದೆ ಅಂತ. ಅವಳ ಆ ಜೀವನದ ನೌಕೆ ಗುರಿ ಏನಿತ್ತು, ರಾಮನನ್ನ ಸೇರುವುದು, ರಾಮನನ್ನ ನೋಡಿ ಆಗಿದೆ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ. ಪಟ ಅಂದರೆ ಏನು ಅಂದರೆ ಈ ಹಾಯಿ ದೋಣಿಗಳು ಅವುಗಳಿರ್ತಾವಲ್ಲ, ಅಂದರೆ ಮೇಲ್ಗಡೆ ಒಂದು ಬಟ್ಟೆ ಥರ ಕಟ್ಟಿರ್ತಾರಲ್ಲ, ಗಾಳಿಗೆ ಆ ಬಟ್ಟೆ ಸಹಾಯದಿಂದ, ಗಾಳಿಯ ಸಹಾಯದಿಂದ ನಾವೇ ಮುಂದೆ ಹೋಗುತ್ತೆ, ಇನ್ಯಾವ ಮೆಕ್ಯಾನಿಸಮ್ ಅದರಲ್ಲಿ ಇರೋದಿಲ್ಲ. ಪ್ರಮುಖವಾಗಿ ಆ ಹಾಯಿ ಅಥವಾ ಸೈಲ್ ಇರುತ್ತಲ್ಲ, ಅದರಿಂದನೇ ಆ ನಾವೇ ಮುಂದೆ ಹೋಗೋದು. ಈಗ ಆ ನಾವೇ ಬಂದರಿಗೆ ಬಂದು ನಿಂತ ತಕ್ಷಣ ಅದರ ಡೆಸ್ಟಿನೇಷನ್ ಅಥವಾ ಅದರ ಗಮ್ಯಸ್ಥಾನವನ್ನು ಮುಟ್ಟಿದ ಮೇಲೆ ಆ ಪಟವನ್ನು ಇಳಿಸ್ತಾರೆ, ಕೆಳಗೆ ಹಾಕ್ತಾರೆ. ಆವಾಗ ಅದು ಮುಂದೆ ಇನ್ನೂ ಹೋಗೋದಿಲ್ಲ. ಹಾಗೇನೆ ಇವಳ ಮನಸ್ಸನ್ನ ಒಂದು ನಾವೆಗೆ ಹೋಲಿಸ್ಕೊಳ್ತಾಳೆ. ಆ ಮನಸ್ಸಿನ ನಾವೆಯಲ್ಲಿ ಬೇರೆ ಬೇರೆ ಹಾರೈಕೆ ಅಂದರೆ ಆಸೆಯ ಒಂದು ಪಟ ಇತ್ತು, ಅದರಲ್ಲಿ ಹಾಯಿ ಕಟ್ಟಿತ್ತು. ಅದಕ್ಕೆ ರಾಮನನ್ನು ಮೊದಲು ನಮಗೂ ಇರುತ್ತಲ್ಲ, ಇವಾಗ ನೀವೆಲ್ಲ ಬೋರ್ಡ್ ಎಕ್ಸಾಮ್ ಬರೆಯೋರು, ನಾನು ಒಳ್ಳೆ ಅಂಕ ಪಡಿಬೇಕು ಅನ್ನೋ ಒಂದು ಹಾಯಿ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಹಾಗೆ ಆ ದಿಕ್ಕಿನಲ್ಲಿ ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಓದಿ ಬರೆದಾದ್ಮೇಲೆ ಒಳ್ಳೆ ಕೆಲಸ ಸಿಗಬೇಕು ಅನ್ನುವಂಥ ಒಂದು ಹಾಯಿಯನ್ನು ಕಟ್ತೀರಾ ಅದಕ್ಕೆ. ಆ ಡೆಸ್ಟಿನೇಷನ್ಗೆ ನಿಮ್ಮನ್ನು ನಿಮ್ಮ ಮನಸ್ಸಿನ ನಾವೇ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ಶಬರಿಗಿದ್ದು ಒಂದೇ ಆಸೆ, ರಾಮನನ್ನು ನೋಡಬೇಕು ಅಂತ. ಆ ಒಂದು ಹಾರೈಕೆಯ ಒಂದು ಪಟ ನಾವೆಯನ್ನು ಅವಳು ಮನಸ್ಸಿಗೆ ಕಟ್ಟಿದ್ಲು ಅವಳು. ಈಗ ರಾಮನನ್ನು ನೋಡಿ ಆಗಿದೆ, ಇನ್ಯಾವ ಆಸೆಯನ್ನು ಅವಳಿಗೆ ಇಲ್ಲ. ಹಾಗಾಗಿ ಹೇಳ್ತಾಳೆ, ಬಗೆ ಬಗೆಯ ಹಾರೈಕೆಯ ಪಟವಿಳಿಸಿ, ನನಗಿನ್ಯಾವ ಆಸೆ ಇಲ್ಲ, ನನ್ನ ಮನಸ್ಸಿಗೆ ಕಟ್ಟಿದಂತಹ ಈ ಬೇರೆ ಬೇರೆ ಆಸೆಗಳ ಪಟ, ಹಾಯಿ ಸೇಲ್ ಇದೆಯಲ್ಲ, ಅದನ್ನು ಕೆಳಗೆ ಇಳಿಸ್ಬಿಟ್ಟಿದ್ದೀನಿ, ಇನ್ನು ನನಗೆಲ್ಲೂ ಹೋಗಬೇಕಾಗಿಲ್ಲ. ಹಾಗಾಗಿ ನಿಂತಿದೆ ಮನ ಬಿಡುವೆನಿಸಿ, ನನ್ನ ಮನಸ್ಸು ಇವಾಗ ಬಿಡುವಾಗಿದೆ. ಇಲ್ಲದೆ ಇದ್ರೆ ಮನಸ್ಸು ಯಾವಾಗಲೂ ಯೋಚನೆ ಮಾಡ್ತಾ ಇತ್ತು, ಅದು ಮಾಡಬೇಕು, ಇದು ಮಾಡಬೇಕು, ಈಗ ಸದ್ಯಕ್ಕೆ ರಾಮನನ್ನು ನೋಡಬೇಕು ಅಂತ ಅವಳ ಮನಸ್ಸಿನಲ್ಲಿ ಒಂದು ಪಟ ಇತ್ತು. ಈಗ ರಾಮನನ್ನು ನೋಡಿ ಆಗಿದೆ, ಇನ್ಯಾವ ಆಸೆನೂ ಇಲ್ಲ. ಆ ಮನಸ್ಸಿನ ಹಾರೈಕೆಗಳ ಪಟವನ್ನು ಇಳಿಸಿ, ಹಾಯಿ ಅಥವಾ ಸೈಲನ್ನು ಇಳಿಸಿ, ನನ್ನ ಮನಸ್ಸೀಗ ಬಿಡುವಾಗಿದೆ, ಇನ್ಯಾವ ಆಸೆನೂ ನನಗೆ ಇಲ್ಲ ಅಂತ ಶಬರಿ ಹೇಳ್ತಾಳೆ.
ನಿಮ್ಮ ನೋಡುತ್ತ ಸುಖಿ ನಾನು ಅಂತ ಹೇಳ್ತಾಳೆ. ರಾಮ ಲಕ್ಷ್ಮಣರನ್ನ ನೋಡ್ತಾ ನಾನು ಬಹಳ ಸುಖಿ ಇವಾಗ ಅಂತ ಹೇಳ್ತಾಳೆ. ನಿಮ್ಮನೆ ನುಡಿಸುತ್ತ ಸುಖಿ ನಾನು. ನಿಮ್ಮ ಹತ್ರ ಮಾತಾಡ್ತಾ ನಾನು ಬಹಳ ಸುಖಿಯಾಗಿದ್ದೀನಿ. ನಿಮ್ಮ ತಣಿವು ನಿಮ್ಮಾನಂದದಿ ಸುಖಿ ನಾನು ಅಂತ ಹೇಳ್ತಾಳೆ. ನೀವು ತಣಿದ್ರಲ್ಲ ನನ್ನ ಉಪಚಾರದಿಂದ, ಅದನ್ನು ನೋಡಿ ನನಗೆ ಖುಷಿ ಆಯ್ತು. ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಬಂತಲ್ಲ ನನ್ನ ಉಪಚಾರದಿಂದ, ಅದಕ್ಕೆ ನನಗೆ ಖುಷಿ ಆಯ್ತು. ನಿಮ್ಮ ಆನಂದದಲ್ಲಿ ನನಗೆ ಸಮಾಧಾನ ಆಯ್ತು. ನಾನು ಸುಖಿಯಾಗಿದ್ದೀನಿ ಅಂತ ಶಬರಿ ಹೇಳ್ಕೊಂಡು ನೃತ್ಯ ಮಾಡ್ತಾಳೆ. ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ನಿಮ್ಮನ್ನ ನೋಡ್ತಾ ನಾನು ಸುಮ್ಮನೆ ಸುಖಿಯಾಗಿದ್ದೀನಿ ಇವಾಗ ಅಂತ ಹೇಳ್ತಾಳೆ. ಇಂದಾಗಿಹೇ ನಾ ಬಲು ಹಗುರ. ಬಹಳ ಹಗುರಾಗ್ಬಿಟ್ಟಿದ್ದೀನಿ. ಇಷ್ಟು ದಿನ ಅವಳ ಮನದಲ್ಲಿ ಆ ಒಂದು ಚಿಂತೆ ಇತ್ತು. ರಾಮನನ್ನ ನೋಡ್ತೀನೋ ಇಲ್ವೋ, ನೋಡೋಕ್ಕಾಗತ್ತೋ ಇಲ್ವೋ, ಅವನು ಬರ್ತಾನೋ ಇಲ್ವೋ, ನನ್ನ ಗುರುಗಳು ಹೇಳಿದ್ದಾರೆ ಅವನು ಬರ್ತಾನೋ ಇಲ್ವೋ, ಆ ಒಂದು ಚಿಂತೆಯಿಂದ ಅಥವಾ ಒಂದು ಹಾರೈಕೆಯಿಂದ, ಆಸೆಯಿಂದ ಅವಳು ಮನ ಸ್ವಲ್ಪ ಭಾರ ಆಗಿತ್ತು ಇಷ್ಟು ದಿನ. ಈಗ ನೋಡಿ ಆಗಿದೆ ರಾಮನನ್ನ. ಇಂದಾಗಿಯೇ ನಾ ಬಲು ಹಗುರ. ನಾನು ಬಹಳ ಹಗುರ ಆಗಿದ್ದೀನಿ. ನನಗೆ ಯಾವ ಭಾರ ಇಲ್ಲ, ಯಾವ ಚಿಂತೆ ಇಲ್ಲ. ನಮ್ಗೆ ಭಾರ ಅನ್ಸೋದು ಯಾವಾಗ ಯಾವ್ದಾದ್ರು ಚಿಂತೆ ಇದ್ದಾಗ ಅಥವಾ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದಾಗ ನಮ್ಮ ಜೀವನ ಸ್ವಲ್ಪ ಭಾರ ಆಗಿರುತ್ತೆ. ಈಗ ಎಲ್ಲ ಮುಗೀತಲ್ಲ ಅವಳ ಆಸೆಗಳೆಲ್ಲ. ಹಾಗಾಗಿ ಹೇಳ್ತಾಳೆ, ಇಂದಾಗಿಯೇ ನಾ ಬಲು ಹಗುರ. ನೀಡುವುದೋ ಪರ ತನ್ನ ಕರ. ಪರ ಇಹ ಅಂದ್ರೆ ಈಗಿನ ಬದುಕು. ಪರ ಅಂದ್ರೆ ನಾವು ಸತ್ತ ನಂತರದ ಬದುಕು. ಅವಳು ಹೇಳ್ತಾಳೆ, ನನ್ನ ಜೀವನ ತುಂಬಾ ಹಗುರಾಗಿದೆ. ಪರ ಅಂದ್ರೆ ನನ್ನ ಮುಂದಿನ ಬದುಕು, ನನ್ನ ಮೋಕ್ಷ ನನ್ನನ್ನ ಕೈ ನೀಡಿ ಕರೀತಾ ಇದೆ ಅಂತ ಹೇಳ್ತಾಳೆ. ನೀಡಿಹುದೋ ಪರ ತನ್ನ ಕರ. ಕರ ಅಂದ್ರೆ ಕೈ. ನನ್ನ ಪರ ನನ್ನ ಕೈ ಹಿಡಿದು ನನ್ನನ್ನ ಕೈ ನೀಡಿ ನನ್ನನ್ನ ಕರೀತಾ ಇದೆ. ಹೋಗುವ ಸಮಯ ಬಂದಿದೆ ನನಗೆ ಅಂತ ಹೇಳ್ತಾಳೆ. ನಿನ್ನೆ ನಾಳೆ ಇನ್ನಿಲ್ಲವೆನಗೆ. ನನಗೆ ನಿನ್ನೆ ಬಗ್ಗೆನೂ ಚಿಂತೆ ಇಲ್ಲ, ನಾಳೆ ಏನನ್ನೋ ಬಗ್ಗೆನೂ ಇನ್ನು ಮುಂದೆ ನನಗೆ ಚಿಂತೆ ಇಲ್ಲ. ರಾಮನನ್ನ ನೋಡಿಯಾಗಿದೆ, ಖುಷಿಯಾಗಿದೆ. ಈ ನಲವೇ ಚಿರವೆಂಬ ತೆರ. ಈ ಖುಷಿ ಇದೆಯಲ್ಲ, ನನಗೆ ಇವಾಗಿನ ಖುಷಿ ಏನಿದೆಯಲ್ಲ, ಇದು ಶಾಶ್ವತ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನಗಿನ್ನೇನೂ ಚಿಂತೆ ಇಲ್ಲ. ಇಹದ ಜೀವನವನ್ನು ಮುಗಿಸಿಯಾಗಿದೆ, ಪರಕ್ಕೆ ಹೋಗುವುದೊಂದೇ ನನ್ನ ಗುರಿಯಾಗಿದೆ. ಸುಖಿನ ಸುಖಿನ ಸುಖಿ ನಾನು, ಬರೀ ಸುಮ್ಮನೆ ಸುಖಿ ನಾನು ಅಂತ ಹೇಳ್ತಾಳೆ. ಬಹಳ ಖುಷಿಯಾಗಿದ್ದೀನಿ. ರಾಮನನ್ನ ನೋಡಿದ್ರಿಂದ ಖುಷಿಯಾಗಿದ್ದೀನಿ. ಇನ್ಯಾವುದೇ ಆಸೆ ಇಲ್ಲದೆ ನನ್ನ ಮನಸ್ಸು ಹಗರಾಗಿರೋದ್ರಿಂದ ಖುಷಿಯಾಗಿದ್ದೀನಿ. ಇಹವನ್ನು ಮುಗಿಸಿ ಪರಕ್ಕೆ ಹೋಗುವ ದಾರಿಯಲ್ಲಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ ನಾನು, ಸುಖಿಯಾಗಿದ್ದೀನಿ ನಾನು ಅಂತ ಹೇಳ್ತಾ ಅವಳು ನೃತ್ಯವನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಅವಳ ಪ್ರಜ್ಞೆ ಇಲ್ಲ ಅವಳಲ್ಲಿ. ಅಷ್ಟು ಖುಷಿಯಿಂದ, ಉನ್ಮಾದದಿಂದ ಹಾಡನ್ನ ಹಾಡಿಕೊಂಡು ಅವಳು ನೃತ್ಯವನ್ನ ಮಾಡ್ತಾ ಇದ್ದಾಳೆ. ಈಗ ನಾವು ಇದನ್ನ ಸಂಪೂರ್ಣವಾಗಿ ನೋಡಿದ್ವಿ. ಹೊಳೆ ಕಡಲನ್ನ ಸೇರುವ ಸ್ತರದಲ್ಲಿ ನಾನು ಅವಳ ಗಮ್ಯವಾದ ರಾಮನನ್ನ ಸೇರುವುದನ್ನು ಮಾಡಿ ಆಗಿದೆ. ಅವಳಿಗಿನ್ನೇನು ಆಸೆ ಇಲ್ಲ. ಎಲ್ಲ ಹಾರೈಕೆಗಳ ಪಟವನ್ನ ಇಳಿಸಿ ಅವಳ ಮನಸ್ಸು ಹಗುರಾಗಿದೆ. ಹಾಗಾಗಿ ನಾನು ಸುಖಿಯಾಗಿದ್ದೀನಿ ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಆಮೇಲೆ ಈಗ ಅವಳಷ್ಟು ಉನ್ಮಾದ ಸ್ಥಿತಿಯಲ್ಲಿ ಇದ್ಲಲ್ವಾ, ಅವಳನ್ನ ಈಗ ವಾಸ್ತವಕ್ಕೆ ಕರ್ಕೊಂಡು ಬರ್ಬೇಕಲ್ವಾ. ನಾವಿದ್ದೀವಿ ಇಲ್ಲಿ, ಮುಂದೇನು ಅನ್ನೋದನ್ನ ಕಂಡುಕೊಳ್ಬೇಕಲ್ವಾ. ಅದಕ್ಕಾಗಿ ರಾಮ ಅವಳನ್ನ ಮಾತಾಡಿಸ್ತಾನೆ. ಮುಂದೆ ಹೇಳ್ತಾನೆ, ನಿನ್ನಾದರದೊಳು ಸುಖಿ ನಾವು, ನಿನ್ನೀ ಸೊಗದೊಳು ಸುಖಿ ನಾವು. ಅವಳು ಸುಖಿ ಅಂತ ಹೇಳ್ತಾ ಇದ್ಲಲ್ಲ, ಈಗ ರಾಮ ಹೇಳ್ತಾನೆ, ನಾವು ಸುಖಿಯೇ. ಯಾವುದರಿಂದ? ನಿನ್ನ ಆದರದಿಂದ, ನಿನ್ನ ಈ ಒಂದು ಮಮತೆ, ಗೌರವ, ನೀನು ಕೊಟ್ಟಿರೋ ಈ ಸತ್ಕಾರ ಇದೆಯಲ್ಲ, ಇದರಿಂದಾಗಿ ನಾವು ಕೂಡ ಸುಖಿಯಾಗಿದ್ದೀವಿ. ನಿನ್ನೀ ಸೊಗದೊಳು, ನಿನ್ನ ಈ ಆನಂದ ಇದೆಯಲ್ಲ, ಅದನ್ನ ನೋಡಿ ನಾವು ಕೂಡ ಸುಖಿಯಾಗಿದ್ದೀವಿ ಅಂತ ರಾಮ ಹೇಳ್ತಾನೆ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು ಅಂತ ಹೇಳ್ತಾನೆ. ನಾವು ಕಾಡಲ್ಲಿದ್ವಿ. ಈ ಒಂದು ಸವಿ, ಈ ಒಂದು ಪ್ರೀತಿಯನ್ನ ಯಾರು ತೋರಿಸೋರಿದ್ರು ನಮ್ಗೆ ಕಾಡಲ್ಲಿ? ಆದ್ರೆ ನೀನು ತೋರಿಸಿದೀಯ. ಆ ಒಂದು ಪುಣ್ಯಕ್ಕೆ ನಿನಗೆ ನಾವು ಯಾವತ್ತಿಗೂ ಋಣಿ ಅಂತ ಹೇಳ್ತಾನೆ. ಗ್ರೇಟ್ಫುಲ್ ಅಂತ. ನಿನ್ನ ಈ ಒಂದು ಪ್ರೀತಿಗೆ, ಈ ಒಂದು ಸತ್ಕಾರಕ್ಕೆ ನಾವು ಕೂಡ ಋಣಿಯಾಗಿದ್ದೀವಿ, ನಾವು ಕೂಡ ಸುಖಿಯಾಗಿದ್ದೀವಿ ಅಂತ ರಾಮ ಹೇಳ್ತಾನೆ. ಅವನ ಮಾತನ್ನ ಕೇಳಿಸ್ಕೊಂಡಾಗ ಅವಳ ಉನ್ಮಾದ ಸ್ವಲ್ಪ ಹದಕ್ಕೆ ಬರುತ್ತೆ. ಅವಳು ಮತ್ತೆ ವಾಸ್ತವಕ್ಕೆ ಬರ್ತಾಳೆ. ಆಮೇಲೆ ಅವನನ್ನ ನೋಡುತ್ತಾ ಕಣ್ಣಲ್ಲಿ ಕಂಬನಿ ತುಂಬಿ ನೀರು ತುಂಬಿಕೊಂಡು, ದುಃಖದಿಂದಲ್ಲ, ಖುಷಿಯಿಂದ, ಖುಷಿಯಿಂದ ಕಂಬನಿ ತುಂಬಿ ಹೇಳ್ತಾಳೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ. ಸಂತಸ ಅಂದ್ರೆ ಸಂತೋಷ. ಬಹಳ ಸಂತೋಷ ಆಗಿದೆ ನನಗೆ. ಯಾಕಂದ್ರೆ ನನ್ನಾಸೆಯ ಜಾಡ ಹಿಡಿದು ಬಂದಿರೆಲೈ ಕೊನೆಗೆ. ನನ್ನ ಆಸೆಯ ಜಾಡು ಅಂದ್ರೆ ಸುಳಿವು ಅಥವಾ ದಾರಿ ಅಂತ. ಅವಳಿಗೆ ಆಸೆ ಇದೆ ಅಂತ ಸುಳಿವು ಸಿಕ್ತಲ್ಲ ಅವರಿಗೆ. ಧನು ಹೇಳಿದ್ನಲ್ಲ, ಅದನ್ನ
ನೋಡ್ಕೊಂಡು ನನಗಿರುವ ದಾರಿಯನ್ನು ನೋಡ್ಕೊಂಡು ನೀವು ಕೊನೆಗೂ ಬಂದ್ರಲ್ಲ ಇಲ್ಲಿಯ ತನಕ. ಈಗ ನಾವೆಲ್ಲ ನಮ್ಮ ಆಸೆಯ ಜಾಡನ್ನ ಹಿಡಿದು ಹೋಗ್ತೀವಿ. ನಮ್ಗೇನ್ ಬೇಕು ಅಂತ ಹುಡ್ಕೊಂಡು ನಾವು ಹೋಗ್ತೀವಿ. ಅದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಇಲ್ಲಿ ರಾಮ ಅವನನ್ನ ನೋಡ್ಲಿಕ್ಕೆ ಬಯಸಿದಾಳೆ ಅನ್ನುವ ಆ ಆಸೆಯ ಜಾಡನ್ನ ಹಿಡಿದು ಶಬರಿಗಾಗಿ ಬರ್ತಾನಲ್ಲ, ನೀವು ಬಂದ್ರಲ್ಲ, ಅದಕ್ಕೆ ನನಗೆ ಬಹಳ ಸಂತಸವಾಗಿದೆ ಅಂತ ಶಬರಿ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ದಣಿದಿರಯ್ಯ, ನೀವು ಇಲ್ಲಿ ತನಕ ಬರುವ ಒಂದು ಶ್ರಮವನ್ನ ತಗೊಂಡ್ರಿ, ನೀವು ದಣಿವಾಗಿದೆ ನಿಮ್ಗೆ, ಆಯಾಸವಾಗಿದೆ ನಿಮ್ಗೆ, ತಣಿದಿರಾ? ಈಗ ತೃಪ್ತಿ ಆಯ್ತಾ? ನಾನಿವಾಗ ಹಣ್ಣು ಕೊಟ್ನಲ್ಲ ನಿಮ್ಗೆ, ಹೂವು ತಳಿರು ಎಲ್ಲ ಕೊಟ್ಟು ಉಪಚಾರ ಮಾಡಿದ್ನಲ್ಲ, ತಣಿದಿರಾ? ಸ್ವಲ್ಪ ಸಮಾಧಾನ ಆಯ್ತಾ? ಆಯಾಸ ನಿವಾರಣೆ ಆಯ್ತಾ? ತೃಪ್ತಿ ಆಯ್ತಾ ನಿಮಗೆ ಅಂತ ಕೇಳ್ತಾಳೆ. ಅಥವಾ ಹಸಿವು ನುಳಿದಿರಾ? ನಿಮ್ಗೆ ತೃಪ್ತಿ ಆಯ್ತಾ? ಅಥವಾ ಇನ್ನು ಹಸಿವು ಬಾಯಾರಿಕೆ ಹಾಗೆ ಇದ್ರೂ ಕೂಡ ಅದನ್ನು ಮುಚ್ಚಿಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಯಾಕೆ ಕೇಳ್ತಾಳೆ ಅಂದ್ರೆ, ಬಡವೆ ಒಬ್ಬಳೇನ ಗೈವೆ ನನಗೆ ಮರುಕ ತಳಿದಿರಾ? ಪಾಪ ಇವಳು ಬಡವಳು, ಈ ಕಾಡಲ್ಲಿದ್ದಾಳೆ, ಮುದುಕಿ ಆಗಿದ್ದಾಳೆ, ಒಬ್ಳೆ ಏನು ಉಪಚಾರ ಮಾಡ್ತಾಳೆ? ನಮ್ಗೆ ಹಸಿವಾದ್ರೂ ಹೇಳೋದು ಬೇಡ, ಖುಷಿ ಆಯ್ತು ಅಂತಾನೆ ಹೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹಸಿವೆ ಬಾಯಾರಿಕೆಗಳನ್ನ ಬಚ್ಚಿಟ್ಕೊಂಡ್ರಾ ನೀವು? ಖುಷಿ ಆಯ್ತಾ? ಅಥವಾ ಇನ್ನೂ ನಿಮ್ಗೆ ಹಸಿವೆ ಇದೆಯಾ? ನನಗಾಗಿ ಕರುಣೆ ತೋರಿ ಏನೂ ಹೇಳ್ತಾ ಇಲ್ವಾ ನೀವು ಅಂತ ಕೇಳ್ತಾಳೆ. ಅವಳಿಗೆ ಸಂಶಯ, ಅವಳ ಒಂದು ಉಪಚಾರ ರಾಮ ಲಕ್ಷ್ಮಣರಿಗೆ ಖುಷಿ ಆಯ್ತಾ ಇಲ್ವಾ, ಅವರ ಆಯಾಸ ಪರಿಹಾರ ಆಯ್ತಾ ಇಲ್ವಾ, ಅವರ ಹೊಟ್ಟೆ ತುಂಬಿದ್ಯಾ ಇಲ್ವಾ ಅಂತ ಅವಳಿಗೆ ಚಿಂತೆ. ಹಾಗಾಗಿ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಕಣ್ಣ ನೀರಿದೇಕೆ ತಾಯೆ, ಯಾಕೆ ಕಣ್ಣೀರ್ ಹಾಕ್ತೀಯಮ್ಮ ತಾಯಿ? ಈ ತುಸು ತುಸ ಊಣೆಯವಿಲ್ಲ. ಊಣೆಯ ಅಂದ್ರೆ ಏನು? ಅದರಲ್ಲಿ ಏನಾದ್ರೂ ಕೊರತೆ. ತುಸು ಅಂದ್ರೆ ಸ್ವಲ್ಪವೂ ಊಣೆಯವಿಲ್ಲ, ನಿನ್ನ ಉಪಚಾರದಲ್ಲಿ ಏನೂ ಕೊರತೆ ಇಲ್ಲ. ಹೇಗಿತ್ತು ನಿನ್ನ ಉಪಚಾರ ಅಂದ್ರೆ, ನಮ್ಮ ಅಯೋಧ್ಯೆಯ ಅರಮನೆಯೊಳು ಇದಕ್ಕೂ ಲೇಸು ಸಲ್ಲ. ನಮ್ಮ ಅಯೋಧ್ಯೆಯ ಅರಮನೆಯ ಉಪಚಾರವೂ ಕೂಡ ಇದ್ರಿಗಿಂತ ಏನು ಉತ್ತಮ ಆಗಿರೋದಿಲ್ಲ ಅಂತ ಹೇಳ್ತಾನೆ. ಅಯೋಧ್ಯೆಯ ಅರಮನೆಯಲ್ಲಿ ಬಗೆ ಬಗೆಯ ಭೋಜನಗಳಿರ್ಬೋದು, ಮೃಷ್ಟಾನ್ನಗಳಿರ್ಬೋದು, ಪಂಚಭಕ್ಷ್ಯಗಳಿರ್ಬೋದು, ಆದ್ರೆ ಉಪಚಾರ ಮಾಡುವ ರೀತಿ ಇತ್ತಲ್ಲ, ಆ ಪ್ರೀತಿ ಇತ್ತಲ್ಲ, ಅದು ಅಯೋಧ್ಯೆಯ ಅರಮನೆಯ ಉಪಚಾರಕ್ಕಿಂತ ಏನೂ ಕಡಿಮೆ ಇಲ್ಲ ಅಂತ ಇಲ್ಲಿ ರಾಮ ಹೇಳ್ತಾನೆ. ಇಂದು ಹಳುವ ಮರೆತೆವು. ಹಳು ಅಂದ್ರೆ ಕಾಡು. ಇಷ್ಟು ದಿನ ಕಾಡಲ್ಲಿದ್ವಿ, ಯಾರು ಉಪಚಾರ ಮಾಡೋರು ಇರ್ಲಿಲ್ಲ ನಮ್ಗೆ. ಆದ್ರೆ ಇವತ್ತು ನಾವು ಕಾಡಲ್ಲಿ ಇದ್ದೀವಿ ಅನ್ನೋದನ್ನೇ ನಾವು ಮರೆತು ಬಿಟ್ಟಿವು. ಇಲ್ಲೇ ಮನೆಯ ನರಿತೆವು, ಇದನ್ನೇ ಮನೆ ಅಂತ ತಿಳ್ಕೊಂಡ್ಬಿಟ್ವಿ. ಅಷ್ಟು ಚೆನ್ನಾಗಿ ನೀನು ಉಪಚಾರ ಮಾಡಿದ್ದಿ ನಮ್ಗೆ ಅಂತ ರಾಮ ಶಬರಿಗೆ ಹೇಳ್ತಾನೆ. ಇನಿತಾದರ ತೋರುವ, ಇಷ್ಟು ಆದರವನ್ನ, ಗೌರವವನ್ನ, ಸತ್ಕಾರವನ್ನ ಕೊಟ್ಟಂತ ನಿನ್ನನ್ನು ಅಬ್ಬೆ ಎಂದೇ ಕುರಿತೆವು. ನಿನ್ನನ್ನು ನಾವು ತಾಯಿ ಅಂತಾನೆ ತಿಳ್ಕೊಂಡು ಬಿಟ್ವಿ. ಅಷ್ಟು ಚೆನ್ನಾಗಿ ನಮ್ಗೆ ನೀನು ಉಪಚಾರ ಮಾಡಿದ್ಯಾ ಅಂತ ಅವಳಿಗೆ ತಾಯಿಯ ಸ್ಥಾನವನ್ನ ಇಲ್ಲಿ ರಾಮ ಕೊಡ್ತಾನೆ. ಇದನ್ನ ನಾವು ಡೀಟೇಲ್ ಆಗಿ ನೋಡಿದೀವಿ. ಶಬರಿ ಖುಷಿಯಿಂದ ಹಾಡ್ತಾಳೆ, ಆಮೇಲೆ ಕೇಳ್ತಾಳೆ, ನಿಮ್ಗೆ ನನ್ನ ಉಪಚಾರದಿಂದ ತೃಪ್ತಿ ಆಯ್ತಾ, ಅಥವಾ ನಾನು ಬಡವೆ ಅನ್ನುವ ಕಾರಣಕ್ಕಾಗಿ ಸುಮ್ಮನೆ ನಿಮ್ಮ ಹಸಿವು ಬಾಯಾರಿಕೆಗಳನ್ನು ಮುಚ್ಚಿಟ್ಕೊಂಡು ಖುಷಿಯಾದಂತೆ ಇದ್ದೀರಾ ಅಂತ ರಾಮ ಹೇಳ್ತಾನೆ. ನಿನ್ನ ಉಪಚಾರದಲ್ಲಿ ಯಾವ ತೊಂದರೆಯೂ ಇಲ್ಲ, ಅದು ಅಯೋಧ್ಯೆಯ ಉಪಚಾರಕ್ಕಿಂತ ಯಾವ ರೀತಿ ಕಡಿಮೆ ಇಲ್ಲ, ನಿನ್ನಲ್ಲಿ ನಾವು ತಾಯಿಯನ್ನೇ ಕಂಡೆವು ಅಂತ ಇಲ್ಲಿ ರಾಮ ಹೇಳ್ತಾನೆ. ಆಮೇಲೆ ಈಗ ಅಂಥ ಒಂದು ಒಳ್ಳೆ ಮಾತನ್ನ ರಾಮ ಹೇಳಿದ್ನಲ್ವಾ ಅವಳ ಉಪಚಾರದ ಬಗ್ಗೆ, ಅದಕ್ಕೆ ಅವಳು ಹೇಳ್ತಾಳೆ, ಶಬರಿ, ರೂಪಿನಂತೆ ಮಾತು ಕೂಡ ಎನೀತು ಉದಾರವಾಗಿದೆ. ನೀವು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ದೀರಿ, ಅದು ನಿಜ. ಆದ್ರೆ ನಿಮ್ಮ ಮಾತಿದೆಯಲ್ಲ, ಅದರಷ್ಟೇ ಸುಂದರವಾಗಿದೆ ಅಂತ ಹೇಳ್ತಾನೆ. ಅದರಷ್ಟೇ ಸಮೃದ್ಧ ಘನತವೆತ್ತದ್ದಾಗಿದೆ ನಿಮ್ಮ ಮಾತು. ನಿಮ್ಮ ರೂಪಿಗೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ಕುಲಕ್ಕೆ ತಕ್ಕಂತ ಒಳ್ಳೆಯ ಮಾತುಗಳನ್ನ ಆಡಿದಿರಿ, ಅಷ್ಟು ಉದಾರವಾದಂಥ ಮಾತುಗಳನ್ನ ಆಡಿದಿರಿ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳು ಮಾಡಿರೋದು ಒಂದು ಸಣ್ಣ ಸೇವೆ, ಹೂ ಹಣ್ಣುಗಳನ್ನು ಕೊಟ್ಟಿದ್ದು ಅಷ್ಟೇ. ಅದನ್ನೇ ಅಯೋಧ್ಯೆಯ ಅರಮನೆಯ ಉಪಚಾರದಂತಿದೆ ಅಂತ ಹೇಳಿದ್ರಲ್ಲ, ಅದೆಷ್ಟೊಂದು ಒಳ್ಳೆಯ ಮಾತಲ್ವಾ. ರಾಮ ಲಕ್ಷ್ಮಣರು ಎಷ್ಟು ಶ್ರೇಷ್ಠರು, ಉದಾರರು ಅನ್ನೋದನ್ನ ತೋರ್ಸುತ್ತಲ್ವಾ. ಅದನ್ನೇ ಅವಳು ಹೇಳ್ತಾಳೆ, ನೀವು ರೂಪದಲ್ಲಿ ಎಷ್ಟು ಚೆನ್ನಾಗಿದ್ದೀರೋ, ನಿಮ್ಮ ಮಾತುಗಳು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಧನ್ಯ ನಾನು, ನಿಮ್ಮ ಈ ಒಂದು ಮಾತಿನಿಂದ ನಾನು ಧನ್ಯಳಾದೆ ಅಂತ ಹೇಳ್ತಾಳೆ. ಸಿದ್ಧರ ವರವಿಂದು ಫಲಿಸಿತೆನಗೆ. ಸಿದ್ಧರು ಯಾರು?
ಅವಳ ಗುರುಗಳು ಮಾತಂಗ ಮಹರ್ಷಿಗಳು ಅವರು ವರ ಕೊಟ್ಟಿದ್ರು, ನೀನು ಇಲ್ಲಿ ಇರು, ನಿನಗೆ ಒಳ್ಳೇದಾಗತ್ತೆ, ಶ್ರೀರಾಮ ಬರ್ತಾನೆ ಅಂತ ಹೇಳ್ಬಿಟ್ಟು ಅದು ಇವತ್ತಿಗೆ ಫಲಿಸಿತು ನನಗೆ ಅಂತ ಹೇಳ್ತಾಳೆ. ನಿಮ್ಮ ಕಂಡ ಪುಣ್ಯವಂತೆ ನಾನು, ಹಿಂಗಿ ಹೋಯಿತೆಲ್ಲ ಚಿಂತೆ, ನನ್ನ ಎಲ್ಲ ಚಿಂತೆಗಳು ದೂರ ಆದವು, ನನಗೆ ಯಾವ ಚಿಂತೆನೂ ಇನ್ಮೇಲಿಂದ ಇಲ್ಲ ಅಂತ ಶಬರಿ ಹೇಳ್ತಾಳೆ. ಗುರುವ ಪೂಜೆಗೈದ ತಣಿವು ನನಗೆ ಸಂಧಿ ತಿಂತೆ, ಈ ಥರದಲ್ಲಿ ನಿಮ್ಮನ್ನು ಈ ಕಾಣುವ ಈ ಪುಣ್ಯದಲ್ಲಿ ನಾನು ಗುರುಗಳಿಗೆ ಪೂಜೆ ಮಾಡಿದಂತಹ ಒಂದು ಆ ತೃಪ್ತಿ ನನಗೆ ಸಿಕ್ತು, ಗುರುಗಳಿಗೆ ಪೂಜೆ ಮಾಡಿರೋ ಆ ತೃಪ್ತಿಯಿಂದಾಗಿ ನಿಮ್ಮನ್ನು ನೋಡುವ ಭಾಗ್ಯ ನನಗೆ ಸಿಕ್ತು ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಇಂಥ ಶಿಷ್ಯೆಯರ್ತಿ ಪಡೆದ ನಿನ್ನ ಗುರುಗಳೆಂಥರೋ ಅಂತ ಹೇಳ್ಬಿಟ್ಟು, ನಿನ್ನಂಥ ಒಬ್ಬಳು ಶಿಷ್ಯೆಯನ್ನ, ಇಷ್ಟೊಂದು ಒಳ್ಳೆಯ ಗುಣ ಇರುವಂತಹ, ಇಷ್ಟೊಂದು ಪ್ರೀತಿ ತುಂಬಿರುವಂತಹ ನಿನ್ನಂಥ ಶಿಷ್ಯೆಯನ್ನ ಪಡೆದ ನಿನ್ನ ಗುರುಗಳೆಂಥರು ಅಂದರೆ ಎಷ್ಟು ಮಹಾನುಭಾವರು ಇರ್ಬೋದು ಅವರು. ಇಷ್ಟು ಒಳ್ಳೆಯ ಶಿಷ್ಯ, ಯಾಕಂದರೆ ಶಿಷ್ಯರ ಲಕ್ಷಣ ಗುರುವಿನ ಮೇಲೆ ಹೊಂದ್ಕೊಂಡಿರುತ್ತಲ್ವಾ, ಒಂದು ಒಳ್ಳೆಯ ಗುರುವಿನಲ್ಲಿ ಒಬ್ಬ ಒಳ್ಳೆಯ ಶಿಷ್ಯರು ಇರ್ತಾರೆ. ಹಾಗಾಗಿ ನೀನು ಇಷ್ಟು ಒಳ್ಳೆಯ ಗುಣ ನಿನ್ನಲ್ಲಿ ಇದೆ ಅಂತಿದ್ರೆ ಅದು ನಿನ್ನ ಗುರುಗಳ ಗುಣವನ್ನೇ ತೋರಿಸುತ್ತೆ, ಅವರೆಷ್ಟು ಮಹಾತ್ಮರು ಅನ್ನೋದನ್ನು ಇದು ತೋರಿಸುತ್ತೆ ಅಂತ ರಾಮ ಹೇಳ್ತಾನೆ. ಅವರ ಮಹಿಮೆ ಕೇಳಿಬಲ್ಲೆ ಎಂಥ ಶಾಂತದಾಂತರೋ ಅಂತ ಹೇಳ್ತಾರೆ. ಅವರ ಮಹಿಮೆಯನ್ನು ನಾನು ಕೇಳಿದ್ದೀನಿ, ಎಂತಹ ಶಾಂತಮೂರ್ತಿಗಳಾಗಿದ್ರು, ನಿನ್ನಲ್ಲೂ ಅದೇ ಕಾಣ್ತಾ ಇದೆ ಅಂತ ರಾಮ ಹೇಳ್ತಾನೆ. ಅಳಲನೆಲ್ಲ ಮರಸಿ, ನನ್ನ ನೋವು ದುಃಖಗಳನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ, ಈ ಬನ ಇದೆಯಲ್ಲ, ಈ ಆಶ್ರಮ ಇದೆಯಲ್ಲ, ಬಹಳ ಒಂದು ಪ್ರಶಾಂತವಾದಂಥ ಆಶ್ರಮ. ಹಾಗಾಗಿ ಅಲ್ಲಿ ಎಲ್ಲ ನೋವುಗಳು ಮರೆ ಆಗ್ತವೆ. ರಾಮನಿಗೆ ಎಷ್ಟು ಚಿಂತೆ ಇದೆ, ಸೀತೆ ಕಳೆದು ಹೋಗಿದ್ದಾಳೆ ಅಲ್ವಾ, ಅವಳನ್ನು ಹುಡುಕುವ ಒಂದು ಬಾಧ್ಯತೆ ಇದೆ, ಅವನಿಗೆ ಬೇಸರ ಇದೆ, ಅದನ್ನೆಲ್ಲ ಮರೆಸುವಷ್ಟು ಶಕ್ತಿ ಆ ಆಶ್ರಮದ ಶಾಂತವಾದ ಒಂದು ವಾತಾವರಣಕ್ಕಿತ್ತು. ಅದಕ್ಕೆ ಹೇಳ್ತಾನೆ, ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನ ವೀದಿನ ಅಂತ ಹೇಳ್ತಾನೆ. ಈ ಬನ ಎಷ್ಟು ಪ್ರಶಾಂತವಾಗಿದೆ, ನಿನ್ನ ಮನಸ್ಸು ಕೂಡ, ನಿನ್ನ ಪ್ರೀತಿಯೂ ಕೂಡ ಅಷ್ಟೇ ಶುದ್ಧವಾಗಿದೆ. ನಿನ್ನನ್ನು ನೋಡಿದ ಈ ದಿನ ಇದೆಯಲ್ಲ, ನಮಗೆ ಸುದಿನ, ನಮಗೆ ಅದೇ ಒಳ್ಳೆಯ ದಿನ, ತುಂಬ ಸಂತೋಷ ಆಯಿತು ನಮಗೂ ಕೂಡ ಅಂತ ಇಲ್ಲಿ ರಾಮ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ನನ್ನ ಪೊಗಳಲೇಕೆ ರಾಮ, ನನ್ನನ್ನು ಯಾಕೆ ಹೊಗಳ್ತೀಯಪ್ಪ ರಾಮ, ಎಲ್ಲ ಅವರ ಕರುಣೆ, ನನ್ನ ಗುರುಗಳ ಕರುಣೆ, ಹಾಗಾಗಿ ಈ ಆಶ್ರಮ ಇಷ್ಟು ಚೆನ್ನಾಗಿದೆ. ನೀವು ಬಂದ್ರಿ ಇಲ್ಲಿ ಇವತ್ತು, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನನ್ನ ಗುರುಗಳ ಕರುಣೆ ಇತ್ತು, ನೀವು ಕೂಡ ಬಂದು ನಿಮ್ಮ ಇಲ್ಲಿ ತನಕ ಬಂದು ನನ್ನನ್ನು ಕಂಡ್ರಿ, ಆ ಕರುಣೆ ಇದೆ ನನ್ನ ಮೇಲೆ ಅಂತ ಹೇಳ್ತಾಳೆ. ಯಾಕಂದರೆ ರಾಮನಿಗೆ ಅವನ ಪತ್ನಿಯನ್ನು ಹುಡುಕುವ ಅಂತ ಆ ಒಂದು ಚಿಂತೆಯ ಮಧ್ಯೆಯೂ ಕೂಡ ಶಬರಿಗಾಗಿ ಬಂದಲ್ಲ, ಎಂತಹ ಕರುಣೆ ರಾಮನಲ್ಲಿ ಇದೆ ಅಲ್ವಾ, ಇದು ಉತ್ತಮವಾದದ್ದು, ನನ್ನನ್ನು ಹೊಗಳುವಂಥದ್ದು ಏನೂ ಇಲ್ಲಪ್ಪ ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿ ಆಯಿತಿಂದು ಅಂತ ಹೇಳ್ತಾಳೆ. ನೀವು ಬಹಿರಿ, ನೀವು ಬರ್ತೀರಿ ಅಂತ ನನ್ನ ಗುರುಗಳು ಹೇಳಿದ್ರು, ನಿಮ್ಮ ಕಾಣೆ, ನಿಮ್ಮನ್ನು ನೋಡಿದಾಗ ನಲ್ಮೆಯಹುದು, ನನಗೆ ಒಳ್ಳೇದಾಗತ್ತೆ ಅಂತ ಸಿದ್ಧರೊರೆದ ಮಾತು, ನನ್ನ ಗುರುಗಳಾದ ಮತಂಗ ಮಹರ್ಷಿಗಳು ಹೇಳಿದ ಮಾತು ಸಿದ್ಧಿ ಆಯಿತಿಂದು, ಇವತ್ತು ಫಲಿಸಿದೆ. ನೀವು ಬಂದ್ರಿ, ಕರುಣೆಯಿಂದ ನಿಮ್ಮ ದರ್ಶನ ಆಯಿತು, ನನಗೆ ನನ್ನ ಗುರುಗಳ ಮಾತು ಕೂಡ ಇವತ್ತು ಫಲ ಕೊಡ್ತು, ನಿಜ ಆಯಿತು ಅಂತ ಇಲ್ಲಿ ಶಬರಿ ಹೇಳ್ತಾಳೆ ರಾಮನಿಗೆ. ಸಾರಾಂಶವನ್ನು ನೋಡೋದಾದರೆ, ನಿಮ್ಮನ್ನು ಕಂಡ ಪುಣ್ಯವಂತೆ ನಾನು ಅಂತ ಶಬರಿ ಹೇಳ್ತಾಳೆ, ನನ್ನ ಚಿಂತೆ ಎಲ್ಲ ದೂರ ಆಯಿತು ಅಂತ ಹೇಳ್ತಾಳೆ. ರಾಮ ಹೇಳ್ತಾನೆ, ನಿಮ್ಮನ್ನು ಕಂಡ ನಾನು ಕೂಡ ಪುಣ್ಯವಂತ, ನಿಮ್ಮ ಗುರುಗಳು ಎಷ್ಟು ಮಹಾತ್ಮರಿರ್ಬೋದು ನಿನ್ನಂಥ ಶಿಷ್ಯನ ಪಡಿಬೇಕಾದ್ರೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನ್ನ ಗುರುಗಳ ಕರುಣೆಯಿಂದ ನಿಮ್ಮ ದರ್ಶನ ಆಯಿತು, ನೀವು ಬಂದು ನನಗೆ ಇಲ್ಲಿ ದರ್ಶನವನ್ನು ಕೊಟ್ರಿ, ನನಗೆ ಒಳ್ಳೇದಾಗತ್ತೆ ನೀವು ಬಂದು ದರ್ಶನ ಕಟ್ಟಾಗ ಅಂತ ನನ್ನ ಗುರುಗಳು ಹೇಳಿದರು, ಅದು ಇವತ್ತಿಗೆ ಫಲಿಸಿತು ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಆಮೇಲೆ ಮುಂದೆ ಹಾಡ್ತಾಳೆ ಅವಳು, ರಾಮ ಲಕ್ಷ್ಮಣರನ್ನ ಕುರಿತು ಹಾಡ್ತಾಳೆ. ಕೋಟಿ ಕರಂಗಳಿಂ ರವಿ ಎತ್ತಿರುವಿ ನೀಲದಾಚೆ ಗಮನ, ನನಗೀ ಮಾಯೆಯಾಚೆ ಪಯಣ ಅಂತ ಹೇಳ್ತಾಳೆ. ಕೋಟಿ ಕರ ಅಂದರೆ ಕೋಟಿ ಕೋಟಿ ಕೈಗಳಿರುವುದು, ಸೂರ್ಯನ ಕಿರಣಗಳನ್ನು ಇಲ್ಲಿ ಕೈಗಳು ಅಂತ ಹೋಲಿಸ್ತಾರೆ. ಕೋಟಿ ಕೈಗಳಿರುವಂತಹ ರವಿ ಅಂದರೆ ಸೂರ್ಯ ಇರುವಂತಹ ಈ ಬಾನಿನ ಆಚೆಗೆ, ಬಾನಿನ ನೀಲಿಯ ಆಚೆಗೆ ನನ್ನ ಗಮನ, ನಾನು ಅಲ್ಲಿಗೆ ಹೋಗಬೇಕಾಗಿದೆ. ನನ್ನ ದೃಷ್ಟಿ ಸೂರ್ಯ ತನ್ನ
ಕೋಟಿ ಕೋಟಿ ಕಿರಣಗಳಿಂದ ಮೇಲೆ ಏರಿರುವಂತಹ ಈ ಬಾನಿನ ನೀಲೆಯಾಚೆಗಿದೆ ನನ್ನ ದೃಷ್ಟಿ. ನನಗೆ ಈ ಮಾಯೆಯಾಚೆ ಪಯಣ, ಈ ಜೀವನ ಇದೆಯಲ್ಲ, ಲೌಕಿಕ ಜೀವನ ಇದೆಯಲ್ಲ, ಇದು ಮಾಯೆ. ನನಗಿದ್ರ ಆಚೆಗೆ ಈಗ ಹೋಗಬೇಕಾಗಿದೆ ಅಂತ ಹೇಳ್ತಾಳೆ. ಹಾರ ಬಯಸನಿ ಹಕ್ಕಿಗಳಂತೆ, ಹಕ್ಕಿಗಳ ಥರ ಹಾರಬೇಕು ಅಂತ ಆಸೆ ನನಗಿಲ್ಲ. ತೇಲ ಬಯಸನಿ ಬಿಳಿ ಮುಗಿಲಂತೆ, ಈ ಬಿಳಿ ಮುಗಿಲಿನ ಥರ ತೇಲಬೇಕು ಅಂತ ನನಗೇನು ಆಸೆ ಇಲ್ಲ. ಅದು ಎಲ್ಲ ಲೌಕಿಕವಾದಂಥ ಆಸೆಗಳು, ಈ ಲೋಕದಲ್ಲಿ ಇರುವವರಿಗೆ ಇರಬೇಕಾದಂಥ ಆಸೆಗಳು. ನನ್ನ ಆಸೆ ಏನಂದರೆ, ಕಾರ್ಮೋಡವ ಸೆಳೆ ಮಿಂಚಿನ ತೆರೆದೊಳು ಭವ ಬಿಡೆ ಬಯಸಿಹೆ ನಿಂತೆ ಅಂತ. ಭವ ಬಿಡೆ ಬಯಸಿಹೆ ನಿಂತೆ ಯಾವ ಥರ? ಕಾರ್ಮೋಡವ ಸೆಳೆ ಮಿಂಚಿನ ತೆರೆದೊಳು. ಕಾರ್ಮೋಡ ಅಂದರೆ ಕಪ್ಪನೆಯ ಮೋಡ. ಒಂದು ಮಿಂಚು ಬಂದರೆ ಆ ಕಪ್ಪನೆಯ ಮೋಡವನ್ನು ಸೀಳ್ಬಿಟ್ಟು ಹೇಗೆ ಬೆಳಕನ್ನು ಕೊಡುತ್ತಲ್ವಾ, ಹಾಗೇನೆ ನನಗೆ ಈ ಜೀವನದ ಕಷ್ಟಗಳನ್ನೆಲ್ಲ ಸೀಳ್ಬಿಟ್ಟು ಅದರಿಂದ ಆಚೆ ಹೋಗಬೇಕು, ಇಹವನ್ನು ಬಿಟ್ಟು ಪರಕ್ಕೆ ಹೋಗಬೇಕು. ಭವ ಅಂದರೆ ಈ ಲೋಕವನ್ನು ಬಿಡ ಬಯಸಿಯೇ ನಿಂತೆ, ಈ ಥರ ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕು, ಮುಂದಿನ ಲೋಕಕ್ಕೆ ನನ್ನ ಮೋಕ್ಷಕ್ಕಾಗಿ ಹೋಗಬೇಕು, ಬೆಳಕನ್ನು ಕಾಣಬೇಕು, ಕಾರ್ಮೋಡದ ಈ ಲೋಕವನ್ನು ಬಿಟ್ಟು ಬೆಳಕನ್ನು ಕಾಣಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಮಾತೆಯ ತೆರ ನೀನೆಮ್ಮನಾದರಿಸುತ್ತ ಬಳಿಕೀ ಥರ ನುಡಿಯೇ ತಾಯೇ ನಿನಗೀ ಬಗೆ ಸರಿಯೇ ಅಂತ ಹೇಳ್ತಾನೆ. ನೀವು ನನ್ನ ತಾಯಿ ಥರ ನನಗೆ ಇಷ್ಟು ಆದರದಿಂದ ಉಪಚಾರ ಮಾಡಿದ್ಯಾ, ಖುಷಿಯಾಗಿದ್ವಿ ನಾವು, ಕಾಡಿನಲ್ಲಿ ಒಬ್ಳು ತಾಯಿ ಸಿಕ್ಕಳು, ನಮ್ಮ ಅಯೋಧ್ಯೆ ನೆನಪಾಯಿತು ಅಂತ. ಅಷ್ಟರಲ್ಲಿ ನೀನು ಈ ಥರ ಹೇಳ್ಬಹುದಾ? ಅಂದರೆ ನನಗೆ ಈ ಭವ ಬಿಡಬೇಕು, ನಾನು ಪರಕ್ಕೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ ನೀನು ಹೇಳಬಹುದಾ ತಾಯೇ ಅಂತ ಕೇಳ್ತಾನೆ. ಆವಾಗ ಶಬರಿ ಹೇಳ್ತಾಳೆ, ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡೆನಗೆ, ನನಗೆ ಪುಣ್ಯಲೋಕ ದೊರಕಲಿ, ಮೋಕ್ಷ ದೊರಕಲಿ, ದೇವರನ್ನ ಸೇರುವಂತಾಗಲಿ ಅಂತ ಹೇಳಿಬಿಟ್ಟು ಹಾರೈಸು ನನಗೆ ಅಂತ ಶಬರಿ ಕೇಳ್ತಾಳೆ. ರಾಮ ಹೇಳ್ತಾನೆ, ಇನಿತು ಪ್ರಿಯವಾಗೈದ ನಿನಗೆ ಸಾವೇ ನಮ್ಮ ಕಾಣಿಕೆ, ನೀನು ಇಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡ್ಯಾ, ಇಷ್ಟು ಉಪಚಾರ ಮಾಡಿದ್ಯಾ, ನಿನಗೆ ನಾನು ಸಾವಿನ ಕಾಣಿಕೆ ಕೊಡೋದಾ ಅಂತ ಕೇಳ್ತಾನೆ. ಆವಾಗ ಹೇಳ್ತಾಳೆ, ಮರಣವಲ್ಲ ಮುಕ್ತಿ ಪ್ರಭೋ ಇದು ನನ್ನ ಪೂಣಿಕೆ ಅಂತ ಹೇಳ್ತಾಳೆ. ಮರಣ ಅಂತ ತಿಳ್ಕೊಬೇಡ ಇದನ್ನು, ಇದು ಮುಕ್ತಿ, ಇದೇ ನನ್ನ ಪೂಣಿಕೆ. ಅಂದರೆ ದೃಢವಾದ ನಿಶ್ಚಯ, ನಾನು ಕಾದಿದ್ದೇ ನಿನ್ನನ್ನು ನೋಡಬೇಕು, ನನ್ನ ಮೋಕ್ಷವನ್ನು ಪಡಿಬೇಕು ಅಂತ. ಮೋಕ್ಷ ಅಂತ ಅಂದರೆ ಏನು? ಜನನ ಮರಣಗಳ ಇಲ್ಲದಂತಹ ಒಂದು ಸ್ಥಿತಿ. ಸಾವಿನ ನಂತರ ನಾವೆಲ್ಲ ಏನು ಆಗ್ತೀವಿ, ನಮ್ಮ ಪಾಪ ಪುಣ್ಯಗಳ ಪ್ರಕಾರ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತೀವಿ, ಆಮೇಲೆ ಮತ್ತೆ ಪುನಃ ಭೂಮಿಯಲ್ಲಿ ಹುಟ್ಟಿ ಬರ್ತೀವಿ. ಆದರೆ ಮುಕ್ತಿ ಅಥವಾ ಮೋಕ್ಷ ಅನ್ನುವ ಸ್ಥಿತಿ ಏನಿದೆ, ಅದು ಮತ್ತೆ ಪುನಃ ನಿಮಗೆ ಜನನ ಮರಣಗಳಿರೋದಿಲ್ಲ, ನೀವು ದೇವರನ್ನು ಸೇರ್ತೀರಿ ಅನ್ನೋ ಥರ. ಅದಕ್ಕೆ ಅವನು ರಾಮ ಹೇಳ್ತಾನಲ್ಲ, ನಿನಗೆ ನಾನು ಸಾವನ್ನು ಕೊಡ್ಲಾ ನಿನ್ನ ಈ ಪ್ರೀತಿಗೆ ಬದಲಾಗಿ ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ, ಮರಣವಲ್ಲ, ಅದನ್ನು ಯಾಕೆ ಸಾವು ಅಂತ ತಿಳ್ಕೊತೀಯ, ಮುಕ್ತಿ, ನನಗೆ ಮುಕ್ತಿಯನ್ನು ಕೊಡು, ನಿನ್ನನ್ನು ಅಂದರೆ ಭಗವಂತನನ್ನು ಸೇರುವಂಥ ದಾರಿಯನ್ನು ಕೊಡು ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ನಾವಿದರ ಸಾರಾಂಶವನ್ನು ನೋಡೋದಾದರೆ, ಶಬರಿ ಮುಕ್ತಿಯನ್ನು ಬಯಸ್ತಾಳೆ. ರಾಮ ಹೇಳ್ತಾನೆ, ನೀನು ಇಷ್ಟು ತಾಯಿ ಥರ ಪ್ರೀತಿಯನ್ನು ಕೊಟ್ಟು ಈ ಥರ ಮಾತನ್ನು ಈಗ ಆಡಬಹುದಾ ನೀನು ಅಂತ. ಆದರೆ ಶಬರಿ ಹೇಳ್ತಾಳೆ, ಇದು ನನ್ನ ದೃಢವಾದ ನಿರ್ಧಾರ, ನನಗೆ ಮುಕ್ತಿಯನ್ನು ಕೊಡು ಅಂತ ಕೇಳ್ತಾಳೆ. ಇವಾಗ ರಾಮ ಹೇಳ್ತಾನೆ, ಮನ ಒಪ್ಪಿದರೂ ಎದೆ ಒಪ್ಪದಲ್ಲ, ಮನಸ್ಸು ಒಪ್ಪಿದ್ರೂ ನನ್ನ ಎದೆ, ನನ್ನ ಹೃದಯ ಒಪ್ತಾ ಇಲ್ಲ ಇದನ್ನು ಅಂತ ಹೇಳ್ತಾನೆ. ಶಬರಿ ಹೇಳ್ತಾಳೆ, ನೀನೊಲಿದೊಪ್ಪಲು ದಿವ ತಪ್ಪದಲ್ಲ, ನೀನೇನಾದರೂ ಒಲಿದು ನನಗೆ ಇದೊಂದನ್ನು ಕೊಟ್ಬಿಟ್ರೆ, ಕರುಣಿಸಿಬಿಟ್ರೆ, ಒಪ್ಪಿಕೊಂಡ್ಬಿಟ್ರೆ ನನಗೆ ದಿವ ಅಂದರೆ ಸ್ವರ್ಗ ಅಥವಾ ಪುಣ್ಯಲೋಕ ಅದು ತಪ್ಪೋದಿಲ್ಲ, ನೀನು ಕೊಡಬೇಕು, ನನಗೆ ಕರುಣಿಸಬೇಕು ಅಂತ ಕೇಳ್ತಾಳೆ. ಆವಾಗ ರಾಮ ಹೇಳ್ತಾನೆ, ಬೆರಗಾಗಿ ಹೇ ನಿನಗೆ, ನಿನ್ನ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಅಸ್ತು ಎಂಬೆ ನಲ್ಮೆಗೆ, ನಿನ್ನ ಈ ಪ್ರೀತಿಗೆ, ಈ ಪ್ರೀತಿಯನ್ನು ನೋಡಿ ನಾನು ನೀನು ಕೇಳಿದ್ದಕ್ಕೆ ಅಸ್ತು, ಆಯಿತು, ಆಗಲಿ ಅಂತ ಹೇಳ್ತೀನಿ. ಅಸ್ತು ಅಸ್ತು, ಆಗಲಿ ಆಗಲಿ, ಹೋಗವ್ವ ನಿನ್ನ ಭೀಷ್ಟ ಸಿದ್ಧಿಗೆ, ನಿನ್ನ ಆಸೆ ಸಿದ್ಧಿ ಆಗಬೇಕಾದ್ರೆ, ಏನು ನಿನಗೆ ಮೋಕ್ಷ ಸಿಗಬೇಕು ಅಂತ ನಿನಗೆ ಆಸೆ ಇದೆಯಲ್ಲ, ಹೋಗು, ಅಭೀಷ್ಟವನ್ನು ಸಿದ್ಧಿಪಡಿಸ್ಕೋ ಅಂತ ರಾಮ ಕೊನೆಗೂ ತನ್ನ ಒಪ್ಪಿಗೆಯನ್ನು ಕೊಡ್ತಾನೆ. ಈಗ ಶಬರಿ ಸಿದ್ಧಳಾಗಿದ್ದಾಳೆ ಮೋಕ್ಷದ ದಾರಿಯತ್ತ ಹೋಗಲಿಕ್ಕೆ. ನಮೋ 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 ನಿಮಗೆ ನಮೋ ಅಂತ ಹೇಳ್ತಾಳೆ ರಾಮನಿಗೆ, ಲಕ್ಷ್ಮಣನಿಗೆ. ಆಮೇಲೆ ಬನಕ್ಕೆ ನಮೋ, ಆ ಕಾಡಿದೆಯಲ್ಲ ಅದಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾಳೆ. ಮಲೆಗೆ ನಮೋ, ಪರ್ವತಗಳಿಗೆ, ಋಷ್ಯಮುಖ ಪರ್ವತಕ್ಕೆ, ಎಲ್ಲ ಪರ್ವತಗಳಿಗೆ ನಮಸ್ಕರಿಸ್ತಾಳೆ. ಅಂದರೆ ಪ್ರಕೃತಿಯನ್ನೇ ದೇವರು ಅಂತ
ಕಾಣ್ತಾ ಇದ್ಲು. ನಮೋ ಎಲ್ಲರಿಗೆಲ್ಲಕ್ಕೂ ನಮೋ, ಎಲ್ಲರಿಗೂ ನಮೋ, ಎಲ್ಲಕ್ಕೂ ನಮೋ ಅಂತ ಎಲ್ಲದಕ್ಕೂ ನಮಸ್ಕಾರವನ್ನ ಮಾಡ್ತಾಳೆ. ಆಮೇಲೆ ವೇದಿಯಲ್ಲಿ ಉದ್ದೀಪ್ತವಾದ ಅಂದರೆ ಉರಿತಾ ಇರುವಂಥ ಅಗ್ನಿಯನ್ನು ಬಲವೊಂದು ಅಂದರೆ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಆವಾಗ ರಾಮ ಹೇಳ್ತಾನೆ, ಹೆಣ್ಣ ರೀತಿಯ ನರಿಯಬಹುದೇ? ಹೆಣ್ಣಿನ ಮನಸ್ಸನ್ನು ಅರಿಲಿಕ್ಕಾಗತ್ತಾ? ಆಗೋದಿಲ್ಲ. ಅವರ ಬಗೆಯ ಬಲು ಸೋಜಿಗ, ಬಹಳ ಆಶ್ಚರ್ಯಕರವಾಗಿರುತ್ತೆ. ಇಷ್ಟು ಕಾಲ ನನಗಾಗಿ ಕಾದ್ಲು, ನನ್ನನ್ನು ನೋಡಿದ ತಕ್ಷಣ ಅವಳು ಕೇಳಿದ್ದು ಒಂದೇ, ಇನ್ನೇನೂ ಕೇಳಲಿಲ್ಲ, ಮುಕ್ತಿಯನ್ನು ಕೇಳಿಬಿಟ್ಲು. ಇಷ್ಟು ಕಾಲ ನನ್ನನ್ನು ಕಾದು ಏನು ಬೇಕಾದರೂ ಕೇಳ್ಬೋದಾಗಿತ್ತು, ಏನಿಲ್ಲ, ಬರೀ ಮುಕ್ತಿಯನ್ನು ಕೇಳಿದ್ಲು. ಎಂಥ ನಿಷ್ಠೆ, ಎಂಥ ಪ್ರೀತಿ, ಎಷ್ಟು ಪ್ರೀತಿಯನ್ನು ತೋರಿದ್ಲು, ಎಂಥ ನಿಷ್ಠೆ. ಅವಳು ಗುರುಗಳ ಮಾತಿನ ಮೇಲೆ ಎಷ್ಟು ನಿಷ್ಠೆ, ನಂಬಿಕೆ ಅವಳಿಗೆ. ಆ ಒಂದು ಮಾತಿಗಾಗಿ ನನಗಾಗಿ ಕಾದ್ಲು ಅವಳು ಇಷ್ಟು ಕಾಲ. ಇವಳ ಮರೆಯುವುದೇ ಜಗ, ಈ ಜಗತ್ತು ಇವಳನ್ನು ಯಾವತ್ತಾದರೂ ಮರೆಯತ್ತಾ ಅಂತ ಇಲ್ಲಿ ರಾಮ ಕೇಳ್ತಾನೆ. ನಾವು ನೋಡಿದ್ವಿ ಇಲ್ಲಿ ಅವಳ ಕೋರಿಕೆಯನ್ನು ರಾಮ ಮನ್ನಿಸ್ತಾನೆ. ಅವಳು ಗಿರಿ ವನಗಳಿಗೆ, ಪ್ರಕೃತಿಗೆ ಎಲ್ಲದಕ್ಕೂ ನಮಸ್ಕಾರವನ್ನು ಮಾಡಿಬಿಟ್ಟು ಅವಳು ಯಜ್ಞವೇದಿಯನ್ನು ಪ್ರವೇಶಿಸ್ತಾಳೆ. ರಾಮ ಹೇಳ್ತಾನೆ, ಈ ಪ್ರಪಂಚ ಇವಳನ್ನು ಯಾವತ್ತಿಗೂ ಮರೆಯೋದಿಲ್ಲ ಅಂತ. ಮುಂದೆ ಲಕ್ಷ್ಮಣ ಹೇಳ್ತಾನೆ, ಆರು ಎತ್ತ ಏಕೆ ಎನ್ನದೆ ಹಸುಳೆಯಂದದಿ ಒಲಿದಳು, ಕಾಣುತ್ತಲೇ ಬಹು ನಲಿದಳಣ್ಣ, ನಲವಳೆಮ್ಮನೆ ಮರೆತಳು. ಕಾಣುತ್ತಲೇ ಬಹು ನಲಿದಳಣ್ಣ, ನಲವಳ್ ಎಮ್ಮನೆ ಮರೆತಳು ಅಂತ ಹೇಳ್ತಾನೆ. ಆರು ಎತ್ತ ನಾವು ಯಾರು, ಎತ್ತ, ಯಾಕೆ, ಏನನ್ನೂ ಕೇಳಲಿಲ್ಲ. ನಮಗೆ ಮಗುನ್ ಥರ ಅವಳು ನಮ್ಮನ್ನು ಒಪ್ಪಿಸ್ಕೊಂಡ್ಳು, ನಮಗೆ ಒಲಿದ್ಲು, ನಮ್ಮನ್ನು ಪ್ರೀತಿಸಿದ್ಲು. ಒಂದು ಮಗು ಹೇಗೆ ಮಗು ಇದೆಯಲ್ಲ, ಅದು ಎಲ್ಲರನ್ನೂ ಪ್ರೀತಿ ಮಾಡುತ್ತೆ, ತಂದೆ ತಾಯಿಯರನ್ನು ಮಾತ್ರ ಅಂತಲ್ಲ. ಮಗುಗೆ ಯಾರ ಮಧ್ಯೆ ಭೇದ ಇರೋದಿಲ್ಲ, ಯಾರನ್ನು ನೋಡಿದ್ರೂ ನಗುತ್ತೆ, ಯಾರ ಕೈಗೆ ಬೇಕಿದ್ರೂ ಹೋಗುತ್ತೆ ಅಲ್ವಾ. ಹಾಗೇನೆ ಒಬ್ಳು ಮಗುವಿನ ಥರ ಅವಳು ನಮಗೆ ಪ್ರೀತಿಯನ್ನು ತೋರಿಸಿದ್ಲು. ನಮ್ಮನ್ನು ನೋಡ್ತಾ ಬಹಳ ಖುಷಿಯನ್ನು ಪಟ್ಲು. ಆ ನಲವಳು ಎಮ್ಮನೆ ಮರೆತಳು. ಆ ನಲುವಿನಲ್ಲಿ, ಆ ಖುಷಿಯಲ್ಲಿ ಕೊನೆಗೆ ನಮ್ಮನ್ನೇ ಮರೆತು ಬಿಟ್ಲಣ್ಣ ಅವಳು. ಬಹಳ ಆಶ್ಚರ್ಯ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ, ಬಾಳ ಸುತ್ತಿಹ ದೇವತೇಜವ ಕಾಂಬರಿಗೆ ಇದೇ ಲಕ್ಷಣ ಅಂತ ಹೇಳ್ತಾನೆ. ಈ ಬೆಳಕು ಉರಿಯುವಾಗ ಅಂದರೆ ಬತ್ತಿ ಉರಿಯತ್ತಲ್ಲ, ಅದು ಬೆಳಕು ಕೊಡುತ್ತೆ, ಆದರೆ ಆ ಉರಿದ ಭಾಗ ಕರುಕಾಗಿರುತ್ತೆ. ಯಾರು ಬೆಳಕನ್ನು ಬಯಸ್ತಾರೋ ಅವರು ಬರೀ ಬೆಳಕನ್ನು ಮಾತ್ರ ನೋಡ್ತಾರೆ. ಆ ಬತ್ತಿ ಉರಿದ ಭಾಗ ಕಪ್ಪಾಗಿದೆ ಅದನ್ನೆಲ್ಲ ಅವ್ರು ಗಮನಿಸೋದಿಲ್ಲ. ಅವರ ಗುರಿ ಏನಿದ್ರು ಬೆಳಕಿನ ಕಡೆಗೆ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡಿದ್ರೆ ಆ ಗುರಿಯನ್ನು ಮಾತ್ರ ನೋಡಬೇಕು. ಅದನ್ನು ಸಾಧಿಸುವಾಗ ಮಧ್ಯೆ ಏನಾದರೂ ಕಷ್ಟ ಬರುತ್ತೆ, ಅಥವಾ ಆ ಕಡೆ ಈ ಕಡೆ ನಮಗೆ ಬೇರೆ ಆಕರ್ಷಣೆಗಳು ಕಾಣ್ತವೆ, ಅದ್ರ ಕಡೆಗೆಲ್ಲ ನಾವು ಗಮನ ಕೊಡಬಾರ್ದು. ನಮ್ಮ ಗುರಿ ಏನಿದೆ ಅದನ್ನು ನೋಡಬೇಕು. ಇಲ್ಲಿ ಶಬರಿಯು ಕೂಡ ಹಾಗೇನೆ. ಅವಳ ಗುರಿ ಏನು? ಬೆಳಕು. ಅಂದರೆ ಅವಳು ಮೋಕ್ಷವನ್ನು ಕಾಣಲಿಕ್ಕೆ ಬಯಸ್ತಾಳೆ. ಹಾಗಾಗಿ ಅವಳ ದೃಷ್ಟಿ ಅಲ್ಲಿ ಮಾತ್ರ ಇದೆ. ಮತ್ತೆ ಯಾರು ಬಂದರು, ಯಾರು ಹೋದರು, ಏನಾಯಿತು ಅದೆಲ್ಲ ಅವಳಿಗೆ, ಅಥವಾ ಈ ಜೀವನದ ಸಂತೋಷ ಏನಿದೆ ಅದು ಅವಳಿಗೆ ಬೇಕಾಗಿಲ್ಲ. ಅದನ್ನೇ ಇಲ್ಲಿ ರಾಮ ಹೇಳ್ತಾನೆ, ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ ಅಂತ ಹೇಳ್ತಾನೆ. ಬಾಳ ಸುತ್ತಿಹ ದೇವತೇಜವ ಕಾಂಬರಿಗೆ ಇದೆ ಲಕ್ಷಣ. ಯಾರು ಬೆಳಕನ್ನು ಬಯಸ್ತಾರೆ, ಯಾರು ಇಹದಲ್ಲಿ ಇದ್ರೂ ಕೂಡ, ಈ ಬದುಕಿನಲ್ಲಿ ಇದ್ರೂ ಕೂಡ ಒಂದು ದೇವರನ್ನು ಕಾಣಲಿಕ್ಕೆ ಬಯಸ್ತಾರೆ, ದೈವಿಕವಾದ ಸಂತೋಷವನ್ನು ಬಯಸ್ತಾರೆ, ಅವರಿಗೆಲ್ಲ ಇದೇ ಲಕ್ಷಣ. ಅವರಿಗೆ ಈ ಲೋಕದ ಯಾವ ವಿಚಾರಗಳು ಅವರ ತಲೆಯಲ್ಲಿ ಇರೋದಿಲ್ಲ. ಅವರು ಯಾವಾಗಲೂ ದೇವರನ್ನೇ ನೋಡ್ತಾ ಇರುವವರು, ಪರದ ಬಗ್ಗೆ ಯೋಚನೆ ಮಾಡ್ತಾ ಇರೋರು. ಇವಳು ಮುಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಬೆಳಕು ಅಂದರೆ ಇಲ್ಲಿ ಮುಕ್ತಿ, ಆಯ್ತಾ? ಆ ಮುಕ್ತಿಯನ್ನ, ಮೋಕ್ಷವನ್ನ, ಅದಕ್ಕೆ ಒಲಿದವಳು. ಅವಳಿಗೆ ಈ ಲೋಕದ ಯಾವ ವಿಚಾರಗಳು ಅವಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅವರು ಮುಕ್ತಿಯನ್ನ ಒಲಿದವರು, ಅಥವಾ ಬೆಳಕನ್ನು ನೋಡ್ಲಿಕ್ಕೆ ಬಯಸೋರು. ಬತ್ತಿಯಲ್ಲಿರುವಂಥ ಕರುಕನ್ನು ನೋಡಲಿಕ್ಕೆ ಬಯಸೋದಿಲ್ಲ. ಅವರ ಗಮನವೇನಿದ್ರೂ ಬೆಳಕಿನ ಮೇಲೆ ಇರುತ್ತೆ. ಹಾಗೇನೆ ಇವಳು ದೈವಿಕವಾದ ಸಂತೋಷವನ್ನ ಬಯಸಿದವಳು. ಲೌಕಿಕವಾದದ್ದು ಯಾವುದು, ಈ ಲೋಕದ ಖುಷಿ, ಈ ಲೋಕದ ಸಂತೋಷ, ಅದನ್ನು ಅವರು ಗಮನಿಸೋದಿಲ್ಲ ಅದು ಅವ್ರ ಲಕ್ಷಣ ಅಂತ ಹೇಳಿಬಿಟ್ಟು ಇಲ್ಲಿ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅಸುರರೆಡರಿಂ ಕಾದು ತನ್ನಡೆಗೆಮ್ಮ ಸೆಳೆದಿ ಅರ್ತಿಗೆ ಏನನೆಂಬೆನು ಅಣ್ಣ, ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ ಅಂತ ಹೇಳ್ತಾನೆ. ಅಸುರರ ಎಡೆಯಿಂ, ಅಸುರ ಅಲ್ಲಿ ಕಾಡಲ್ವಾ ಅದು, ಅಲ್ಲಿ ತುಂಬ ರಾಕ್ಷಸರಿದ್ರು.
ಕಬಂಧ ಕೂಡ ಅಲ್ಲೇ ಇದ್ದ ಅಲ್ವಾ? ಅವರ ಎಡೆಯಲ್ಲಿ ಅವ್ರಿಗೆ ಕೊಡುವಂತಹ ತೊಂದರೆ, ಅಡಚಣೆ, ಅಡೆತಡೆಗಳ ನಡುವೆ ನಮಗಾಗಿ ಕಾದು ಆ ಒಂದು ಶಕ್ತಿ ಇದೆಯಲ್ಲ, ನಮ್ಮನ್ನ ಸೆಳೀತು ಇಲ್ಲಿ ತನಕ. ಅವಳ ಒಂದು ಆ ಭಕ್ತಿ, ಆ ಒಂದು ಕಾಯುವಿಕೆ ಅಷ್ಟು ಒಂದು ಸ್ಥಿರವಾಗಿರೋದ್ರಿಂದ ಅದು ರಾಮ ಲಕ್ಷ್ಮಣರನ್ನು ಅಲ್ಲಿ ತನಕ ಕರ್ಕೊಂಡು ಬಂತು. ತನ್ನೆಡೆಗೆ ನಮ್ಮನ್ನ ಸೆಳೆದ ಈ ಅರ್ತಿಗೆ, ಈ ಪ್ರೀತಿಗೆ ಏನು ನಂಬೆನು ಅಣ್ಣ? ಏನು ಹೇಳೋದು ನಾವು ಈ ಪ್ರೀತಿಗೆ? ಅಣ್ಣ, ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ. ಈಗ ಮತ್ತೆ ವಾಸ್ತವಕ್ಕೆ ಬರ್ತಾರೆ. ಶಬರಿಯ ಅಧ್ಯಾಯ ಮುಗೀತು, ಈಗ ಸೀತೆಯನ್ನ ನೋಡ್ಬೇಕಲ್ವಾ? ನಮ್ಮನ್ನ ಸೀತೆ ಕೂಡ ಇದೇ ತರ ನೆನೆಸ್ಕೊಳ್ತಾ ಇರಬಹುದು. ಈಗ ಅವಳನ್ನ ಹುಡುಕ್ಲಿಕ್ಕೆ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಲಕ್ಷ್ಮಣ ನೆನಪು ಮಾಡ್ತಾನೆ ರಾಮನಿಗೆ. ಆಗ ನೋಡಿದ್ವಿ, ಇಲ್ಲಿ ಬೆಳಕನ್ನ ಬಯಸುವವರು ಉರಿಯುವ ಬತ್ತಿಯ ಕರುಕನ್ನ ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ಅವರ ಗಮನವೆಲ್ಲ ಬೆಳಕಿನ ಮೇಲೆ ಇರುತ್ತೆ. ಹಾಗೇನೆ ಇಹದ ಬದುಕಿನಲ್ಲಿ ಇದ್ದೂ ಕೂಡ ದೈವಿಕ ಸಂತೋಷವನ್ನ ಬಯಸುವವರ ಲಕ್ಷಣ ಅದು. ಅವರಿಗೆ ಲೌಕಿಕದ ಅಂದ್ರೆ ಈ ಲೋಕದ ಸುಖ ಸಂತೋಷಗಳಲ್ಲಿ ಆಸಕ್ತಿ ಇರುವುದಿಲ್ಲ ಅಂತ ರಾಮ ಹೇಳ್ತಾನೆ. ಈಗ ಲಕ್ಷ್ಮಣ ಹೇಳ್ತಾನೆ, ಹೌದು, ಆಕೆ ಈ ರಾಕ್ಷಸರ ನಡುವಿದ್ದು ಕೂಡ ನಮಗಾಗಿ ಕಾದು ನಮ್ಮನ್ನ ಕರೆಸ್ಕೊಂಡ್ಲು. ನಮ್ಮ ಅತ್ತಿಗೆಯು ಕೂಡ ಹೀಗೆ ನಮಗಾಗಿ ಕಾಯ್ತಾ ಇರಬಹುದಲ್ವಾ ಅಂತ ಹೇಳ್ತಾನೆ. ಈಗ ರಾಮ ಹೇಳ್ತಾನೆ, ಇರಬಹುದು ಸೀತೆ, ಹಾ ಪ್ರಿಯೆ, ಚಂದ್ರಾನನೆ, ಎಲ್ಲಿರುವೆ, ಎಂತಿರುವೆ, ನಿನ್ನನು ಜೀವದೊಂದಿಗೆ ಕಾಂಬೆನೆ. ಮತ್ತೆ ನೆನಪಾಗತ್ತೆ ರಾಮನಿಗೆ. ಹೇಳ್ತಾನೆ, ಸೀತೆ, ಪ್ರಿಯೆ, ಚಂದ್ರಾನನೆ. ಚಂದ್ರ ಆನನ ಅಂದ್ರೆ ಮುಖ, ಚಂದ್ರಾನನೆ ಅಂದ್ರೆ ಚಂದ್ರಮುಖಿ ಅಂತ, ಚಂದ್ರನಂತ ಮುಖ ಉಳ್ಳವಳು. ಎಲ್ಲಿರುವೆ, ಹೇಗಿರುವೆ, ಎಂತಿರುವೆ, ನಿನ್ನನು ಜೀವದೊಂದಿಗೆ ಕಾಂಬೆನೆ. ನಿನ್ನ ಜೀವದೊಂದಿಗೆ ಕಾಣ್ಲಿಕ್ಕೆ ಆಗತ್ತಾ? ಸಿಗ್ತೀಯ ನನಗೆ ಈ ಜನ್ಮದಲ್ಲಿ ನೀನು ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರನೇ ಪೊರೆವೊಳೈ ಅಂತ ಹೇಳ್ತಾನೆ. ಸೀತೆ ಯಾರು? ಭೂಮಿ ತಾಯಿಯ ಮಗಳು. ಹಾಗಾಗಿ ಭೂಮಿ ತಾಯಿ ತನ್ನ ಮಗಳನ್ನ ಎಲ್ಲೇ ಇರಲಿ ಅವಳು ಅದೇ ತವರು ಅನ್ನುವ ರೀತಿಯಲ್ಲಿ ಪೊರಿತಾಳೆ ಅಂತ. ಹೆಣ್ಮಕ್ಳಿಗೆ ತವರು ಯಾವತ್ತೂ ಬಾಗಲು ಮುಚ್ಚೋದಿಲ್ಲ. ಯಾರು ಬಿಟ್ಟರು ತವರು ಮನೆ ಅವ್ರನ್ನ ಯಾವಾಗಲೂ ಸಂತೋಷದಿಂದ ಕಾಪಾಡುತ್ತೆ. ಹಾಗೇನೆ ಸೀತೆಗೆ ಈ ಭೂಮಿ ತಾಯಿಯೇ ತಾಯಿ, ಈ ಇಡೀ ಭೂಮಿಯೇ ಅವಳ ತವರು. ಅವಳು ಎಲ್ಲೇ ಇರಲಿ ಭೂಮಿ ತಾಯಿ ಅವಳನ್ನ ಖಂಡಿತವಾಗಿ ಪೊರಿತಾಳೆ, ಖಂಡಿತವಾಗಿ ಕಾಪಾಡ್ತಾಳೆ. ಧೃತಿಯಾನು ಅಂದ್ರೆ ಧೈರ್ಯ ತೆಗೆದುಕೋ. ಈಗ ಚಿಂತಿಸು ಮುಂದಿನ ಹವಣನೆ. ಸೀತೆ ಬಗ್ಗೆ ಚಿಂತೆ ಮಾಡೋದಲ್ಲ, ನಾವು ಮುಂದಿನ ದಾರಿ ಏನು, ಮುಂದಿನ ಸಿದ್ಧತೆಗಳೇನು, ಸೀತೆಯನ್ನ ಯಾರ ಜೊತೆ ಸೇರಿ ಹುಡುಕ್ಬೇಕು, ಎಲ್ಲಿ ಹುಡುಕ್ಬೇಕು, ಮುಂದೇನಾಗಬೇಕು ಅನ್ನೋದನ್ನ ನೀನ್ ಚಿಂತೆ ಮಾಡು. ಭೂಮಿ ತಾಯಿ ಸೀತೆಯನ್ನ ನೋಡ್ಕೊಳ್ತಾಳೆ, ನೀನು ಯೋಚನೆ ಮಾಡಬೇಡ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅಹುದಹುದು ಮರೆತಿದ್ದೆ ಲಕ್ಷ್ಮಣ. ಹೌದು, ನಾವು ಸೀತೆಯನ್ನು ಹುಡುಕ್ಲಿಕ್ಕೆ ಸಹಾಯಕ್ಕೆ ಹುಡುಕೊಂಡು ಹೋಗ್ಬೇಕಲ್ವಾ, ಮರ್ತು ಬಿಟ್ಟಿದ್ದೆ ನಾನು. ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ ಅಂತ ಹೇಳ್ತಾನೆ. ಪಂಚಭೂತಗಳು ಅಂತಂದ್ರೆ ಈ ಪ್ರಪಂಚ, ನಮ್ಮ ದೇಹ ಎಲ್ಲ ಆಗಿರೋದು ಪಂಚಭೂತಗಳಿಂದ ಅಂತ ಹೇಳ್ತೇವೆ. ಭೂಮಿ, ಆಕಾಶ, ಅಗ್ನಿ, ಜಲ ಮತ್ತೆ ವಾಯು. ನಮ್ಮ ದೇಹವೂ ಕೂಡ ಪಂಚಭೂತಗಳಿಂದಾಗಿದೆ. ಮುಂದೆ ನಮ್ಮ ಮರಣದ ನಂತರ ಅದು ಪಂಚಭೂತಗಳಿಗೆ ಸೇರುತ್ತೆ ಅಂತ ನಮ್ಮ ನಂಬಿಕೆ. ಹಾಗಾಗಿ ಇಲ್ಲಿ ಶಬರಿ ಮೋಕ್ಷಕ್ಕೆ ಹೋಗಿದ್ದಾಳೆ. ಮೋಕ್ಷಕ್ಕಿಂತ ಮೊದಲು ಮರಣ, ಅವಳು ಪಂಚಭೂತಗಳಲ್ಲಿ ಸೇರಿದಾಳೆ. ಪಂಚಭೂತದಲ್ಲಿ ಬೆರೆಯುತ್ತಾ ಶಬರಿ ಸೀತೆಗೆ ರಕ್ಷೆ ಇಡಲಿ ಅಂತ ಹೇಳ್ತಾಳೆ. ರಕ್ಷೆ ಇಡೋದು ಅಂದ್ರೆ ರಕ್ಷಿಸೋದು. ಇವಾಗ ಮಕ್ಕಳಿಗೆ ಅಥವಾ ಮದುವೆ ಮನೆಯಲ್ಲಿ ಆರತಿ ಎದ್ದಾಗ ಒಂದು ತಿಲಕವನ್ನ ಹೀಗೆ ಅಲ್ಲಿ ತೆಗೆದು ಇಡ್ತಾರಲ್ಲ, ಅದು ರಕ್ಷೆ ಅಂತ ಹೇಳ್ತಾರೆ. ಯಾವುದೇ ರೀತಿ ದೃಷ್ಟಿ ಆಗದೆ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಕೈಗೆ ತಾಯಿತವನ್ನ ಕೊಡೋದು ಅಥವಾ ವಿಭೂತಿಯನ್ನ ಹಚ್ಕೊಳ್ಳೋದು, ಅವೆಲ್ಲ ರಕ್ಷೆಗಳು. ಯಾವುದೇ ದುಷ್ಟ ಶಕ್ತಿಗಳು ನಮಗೆ ತೊಂದರೆ ಮಾಡದೇ ಇರಲಿ, ಯಾವುದು ಕೆಟ್ಟ ಕಣ್ಣು ಬೀಳದೆ ಇರಲಿ ಅನ್ನೋದನ್ನ ರಕ್ಷೆ ಇಡೋದು ಅಂತ ಹೇಳ್ತಾರೆ. ಈಗ ಇಲ್ಲಿ ಶಬರಿ ಪಂಚಭೂತಗಳನ್ನ ಸೇರ್ಕೊಂಡು ಬಿಟ್ಟಿದ್ದಾಳೆ. ಅವಳಿಗೆಲ್ಲ ಕಾಣಿಸುತ್ತೆ. ಅವಳು ಸೀತೆಗೆ ರಕ್ಷೆಯಾಗಿರ್ಲಿ, ಸೀತೆಯನ್ನ ಕಾಪಾಡಲಿ ಅಂತ ಇಲ್ಲಿ ರಾಮ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಪೋಪ ಬಾ ನೆರವರಸುತ್ತಾ, ನೆರವನ್ನ ಅರಸುತ್ತಾ ಹುಡುಕುತ್ತಾ ನಾವು ಹೋಗೋಣ. ಈಗ ಆಲ್ರೆಡಿ ಹೇಳಿದಾನೆ ಅಲ್ಲ, ಕಬಂಧ ಹೇಳಿದಾನೆ ಸುಗ್ರೀವನಲ್ಲಿ ನಿನಗೆ ಸಹಾಯ ಸಿಗ್ಬಹುದು ಅಂತ. ಹಾಗೆ ಹುಡುಕೊಂಡು ಮುಂದೆ ಹೋಗೋಣ ಅಂತ ಇಲ್ಲಿ ರಾಮ ಹೇಳ್ತಾನೆ. ಅಲ್ಲಿಗೆ ಈ ಶಬರಿಗೆ ಮೋಕ್ಷವನ್ನ ರಾಮ ಕೊಟ್ಟಂತಹ ಈ ಶಬರಿ ಅನ್ನುವಂತಹ ಈ ಗೀತನಾಟಕದ ಈ ಒಂದು ಭಾಗ ಮುಕ್ತಾಯ ಆಯಿತು. ನಿಮಗೆ ಸಾರಾಂಶವನ್ನ ನೋಡೋದಾದ್ರೆ, ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡ್ತಾನೆ. ಭೂಮಿ ತಾಯಿಯ ಮಗಳಾಗಿರುವಂತಹ ಸೀತೆಯನ್ನ ಭೂಮಿ ತಾಯಿ ನೋಡ್ಕೊಳ್ತಾಳೆ. ನಾವು ಮುಂದಿನ ಸಿದ್ಧತೆಯನ್ನ
ನೋಡೋಣ ಅಂತ ಹೇಳ್ತಾನೆ. ಹಾಗೆ ಅವರು ಮುಂದಿನ ಸಿದ್ಧತೆಗಾಗಿ ಹೊರಡುವಂತಹ ನಿಶ್ಚಯವನ್ನು ಮಾಡ್ತಾರೆ. ಈ ಗೀತನಾಟಕದಲ್ಲಿ ತುಂಬ ವ್ಯಾಕರಣಾಂಶಗಳಿವೆ. ನಾನು ಮುಂದಿನ ಭಾಗಗಳಲ್ಲಿ ಅದನ್ನು ಮಾಡ್ತೀನಿ. ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಪುತಿನ ಅವರು ಬಹಳ ಸುಂದರವಾಗಿ ಶಬರಿಗೆ ರಾಮ ಮೋಕ್ಷ ಕರುಣಿಸಿದಂತಹ ಈ ಒಂದು ಸಂದರ್ಭವನ್ನು ಸುಂದರವಾಗಿ ಈ ಗೀತನಾಟಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ತನಕ ಈ ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.